ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಹೇಗಿದ್ದೀರಾ? ಯಲಗಿರಿ ಹಿಲ್ಸಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥ ಪ್ಲೇಸ್ನ ನಾನು ಯಾಕೆ ಡಿವೈಡ್ ಮಾಡಿ ಹಾಕ್ತಾ ಇದ್ದೀನಿ ಅಂದರೆ, ನೀವೇನಾದರೂ ಪರ್ಟಿಕ್ಯುಲರ್ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಷನ್ ಹುಡುಕ್ತಾ ಇದ್ದೀರಾ ಅಂದರೆ ನಿಮಗೆ ಈಸಿಯಾಗಿ ಸಿಗಲಿ ಅಂತ ತುಂಬ ಒಂದು 30-40 ಮಿನಿಟ್ಸ್ ವಿಡಿಯೋ ಮಾಡಿ ಎಲ್ಲ ಪ್ಲೇಸಸ್ನು ನಾನು ಒಂದೇ ವಿಡಿಯೋದಲ್ಲಿ ಹಾಕಿದ್ರೆ ನಿಮಗೆ ಬೇಕಾಗಿರೋ ಪರ್ಟಿಕ್ಯುಲರ್ ಪ್ಲೇಸ್ ಇನ್ಫಾರ್ಮೇಷನ್ ನಿಮಗೆ ಹುಡ್ಕೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ನಾನು ಒಂದೊಂದು ಪ್ಲೇಸ್ದು ಒಂದೊಂದು ವಿಡಿಯೋ ಡಿವೈಡ್ ಮಾಡಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಎಲ್ಲ ಪ್ಲೇಸ್ನೂ ಒಂದೇ ದಿನ ಕೂಡ ಕವರ್ ಮಾಡ್ಬೋದು. ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತಕ್ಕಂಥ ಪ್ರತಿಯೊಂದು ಪ್ಲೇಸ್ ಕೂಡ ನಿಮಗೆ ಯಲಗಿರಿ ಹಿಲ್ಸಲ್ಲಿ ಎಲ್ಲನೂ 10 to 15 ಮಿನಿಟ್ಸ್ ಒಳಗಡೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನೀವು ಹೋಗ್ಬೋದು, ಅಷ್ಟು ಹತ್ತಿರದಲ್ಲಿದೆ. ಮಕ್ಕಳಿಗೆ ಹಾಗೆ ಫ್ರೆಂಡ್ಸ್ ಗ್ರೂಪ್ ಮತ್ತು ಫ್ಯಾಮಿಲಿ ಗ್ರೂಪಿಗೆ ಈ ಪ್ಲೇಸ್ ಹೇಳಿ ಮಾಡಿಸ್ದಂಗಿದೆ. ನೀವು ಎಲ್ಲೇ ಹೋದರೂ ಮಕ್ಕಳಿಗೆ ಮತ್ತು ಫ್ರೆಂಡ್ಸಿಗೆ ಎಂಜಾಯ್ ಮಾಡೋದಕ್ಕೆ ಸಿಕ್ಕಾಬಟ್ಟೆ ಆಪ್ಷನ್ಸ್ ಇದೆ. ಈ ಬೋಟಿಂಗ್ ಪಾರ್ಕ್ ಬಂದು ಎಂಟ್ರಿ ಫೀಸ್ 20 ರೂಪೀಸ್ ಪರ್ ಹೆಡ್, ಇದು ಅಡಲ್ಟ್ಸಿಗಾದರೆ 10 ರೂಪೀಸ್ ಪರ್ ಕಿಡ್ ಎಂಟ್ರಿ ಫೀಸ್ ಚಾರ್ಜ್ ಆಗುತ್ತೆ. ಅದಾದಮೇಲೆ ನೀವು ಬೋಟಿಂಗ್ ಹೋಗ್ತೀರಾ ಅಂದರೆ ಆ ಸ್ಪಾಟಲ್ಲೇ ನೀವು ಟಿಕೆಟ್ ತೊಗೊಂಡು ಬೋಟಿಂಗ್ ಹೋಗ್ಬೋದು. ಹಾಗೆ ಇಲ್ಲೊಂದಷ್ಟು ನೀವು ಜಾಯಿಂಟ್ ವೀಲ್ ಆಗಿರ್ಬೋದು, ಕೆಲವೊಂದಷ್ಟು ಗೇಮ್ಸನ್ನು ನೋಡ್ತಾ ಇದ್ದೀರಾ, ಅದನ್ನು ಕೂಡ ನೀವು ಅಲ್ಲೇ ಪ್ಲೇಸಲ್ಲೇ ಟಿಕೆಟ್ ತೊಗೊಂಡು ಆಟ ಆಡ್ಬೋದು. ತುಂಬ ಚೆನ್ನಾಗಿದೆ ಪಾರ್ಕ್. ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಗ್ರೂಪ್ ಜೊತೆ ಹೋದರೆ ಖಂಡಿತ ನೀವು ಎಂಜಾಯ್ ಮಾಡ್ತೀರಾ. ಹಾಗೆ ನೀವು ಯಲಗಿರಿಯಲ್ಲಿ ಡಿಫ್ರೆಂಟ್ ಆಗಿರೋ ಫ್ರೂಟ್ಸನ್ನು ನೋಡ್ಬೋದು. ಬೇರೆ ಜಾಗಗಳಿಗೆ ಹೋದಾಗ ಅಲ್ಲಿ ಸಿಗ್ತಕ್ಕಂಥ ಫುಡ್ನ ಟ್ರೈ ಮಾಡೋದೇ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಮಿಸ್ ಮಾಡದೆ ಅಲ್ಲಿ ಡಿಫ್ರೆಂಟ್ ಆಗಿರೋ ಸಿಗ್ತಕ್ಕಂಥ ಫ್ರೂಟ್ಸ್ನ ಟೇಸ್ಟ್ ಮಾಡಿ. ಇದು ಒಂದು ಹಿಲ್ ಸ್ಟೇಷನ್ ಆಗಿರೋದ್ರಿಂದ ನಿಮಗೆ ಸುತ್ತಮುತ್ತ ಯಾವುದೇ ಪ್ಲೇಸಿಗೆ ಹೋದರೂ ನಿಮಗೆ ಗ್ರೀನರಿ ಕಾಣಿಸುತ್ತೆ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಎಷ್ಟೊತ್ತು ಬೇಕಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ವೆದರ್ ಕೂಡ ತುಂಬ ತಣ್ಣಗಿರುತ್ತೆ. ನೀವು ಓಪನ್ ಸ್ಪೇಸಲ್ಲಿ ಅಂದರೆ ಓಪನ್ ಪಾರ್ಕಲ್ಲಿ ನೀವು ಎಷ್ಟೊತ್ತು ಬೇಕಾದರೂ ಓಡಾಡ್ಬೋದು, ಆಟ ಆಡ್ಬೋದು. ನಿಮಗೆ ಬಿಸಿಲಿದ್ರೆ ಕೆಲವೊಂದು ಪ್ಲೇಸಸ್ನ ವಿಸಿಟ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ, ಬಟ್ ಈ ಪ್ಲೇಸಲ್ಲಿ ನೀವು ಎಲ್ಲ ಪ್ಲೇಸಸ್ನು ವಿಸಿಟ್ ಮಾಡ್ಬೋದು. ಈ ಪಾರ್ಕ್ಗಿಂತ ಒಂದು 50 ಮೀಟರ್ಸ್ ಮುಂಚೆ ನಿಮಗೆ ಲೇಕ್ ಝೋನ್ ಅಂತ ಒಂದು ಅಡ್ವೆಂಚರ್ ಪಾರ್ಕ್ ಸಿಗುತ್ತೆ. ಇಲ್ಲೂ ಕೂಡ ಕೆಲವೊಂದಷ್ಟು ಗೇಮ್ಸ್ ಇರುತ್ತೆ. ಅದಕ್ಕೇ ಡಿಫ್ರೆಂಟ್ ಆಗಿರ್ತಕ್ಕಂಥ ಚಾರ್ಜಸ್ ಇರುತ್ತೆ. ನಾನು ನಿಮಗೆ ಅಲ್ಲಿ ಏನೇನು ಚಾರ್ಜಸ್ ಇದೆ ಅನ್ನೋದನ್ನು ತೋರಿಸ್ತೀನಿ. ಡರ್ಟ್ ಬೈಕ್, ಜಿಪ್ ಲೈನ್, ಟ್ರ್ಯಾಂಪಲಿನ್, ಶೂಟಿಂಗ್, ಹೀಗೆ ಕೆಲವು ಗೇಮ್ಸನ್ನು ನಾವಿಲ್ಲಿ ನೋಡ್ಬೋದು. ವಾಟರ್ ಜಾರ್ಬಿಂಗ್ ಜೊತೆಗೆ ರೋಪ್ ಆಕ್ಟಿವಿಟೀಸ್ ಕೂಡ ಇಲ್ಲಿದೆ. ಹಾಗೆ ಇಲ್ಲಿ ಬೋಟಿಂಗಿಗೂ ಕೂಡ ಇಲ್ಲಿ ಪ್ಯಾಕೇಜ್ ರೀತಿಲಿ ನೀವು ತಗೋಬೋದು, ಇನ್ಕ್ಲೂಡಿಂಗ್ ಗೇಮ್ಸ್. ಈ ಪಾರ್ಕ್ ಪಕ್ಕದಲ್ಲೇ ಒಂದು ಚಿಕ್ಕದಾಗಿರ್ತಕ್ಕಂಥ ವಾಟರ್ ಪಾರ್ಕ್ ಇದೆ. ನಾವು ವಾಟರ್ ಪಾರ್ಕ್ಗೆ ಹೋಗದೇ ಇರೋ ಕಾರಣ ಆ ಪ್ಲೇಸ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಈ ವಿಡಿಯೋದಲ್ಲಿ ಅದನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ. ಈ ಪಾರ್ಕ್ ಪಕ್ಕದಲ್ಲೇ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ರೈಟ್ ಸೈಡಲ್ಲಿ, ಅಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ವಾಟರ್ ಪಾರ್ಕ್ ಇದೆ. ನಿಮಗೆ ವಾಟರ್ ಪಾರ್ಕಲ್ಲಿ ಆಡೋಕ್ಕೆ ಇಷ್ಟ ಇತ್ತು ಅಂದರೆ ಆ ಪ್ಲೇಸ್ ಕೂಡ ವಿಸಿಟ್ ಮಾಡ್ಬೋದು. ನೀವೇನಾದರೂ ವೀಕೆಂಡ್ ಗೆಟ್ ಅವೇ ಫ್ರಮ್ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀರಾ ಅಂದರೆ ನೀವು ರೀಚ್ ಆದ ತಕ್ಷಣ ಫಂಡೇರಾ ಪಾರ್ಕ್ ನೋಡಿಕೊಂಡು, ಅದು ಒಂದು ಆಲ್ಮೋಸ್ಟ್ 3 hours ಬೇಕಾಗತ್ತೆ. ಫಸ್ಟ್ ನೀವು ಅದನ್ನು ವಿಸಿಟ್ ಮಾಡಿಕೊಂಡು ಲಂಚ್ ಮುಗಿಸ್ಕೊಂಡು ಅದಾದಮೇಲೆ ನೀವು ಸೆಲ್ಫಿ ಪಾಂಡಾ ವಿಸಿಟ್ ಮಾಡ್ಬೋದು. ಅದು ಕೂಡ ಏನಿಲ್ಲ ಅಂದರೆ ಅರೌಂಡ್ 1 to 1.5 hour ಬೇಕಾಗತ್ತೆ ನಿಮಗೆ. ನೀವೇನಾದರೂ ಅಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಎಲ್ಲ ವಿಸಿಟ್ ಮಾಡಿ ಮಕ್ಕಳು ಜೊತೆ ಚಾಕ್ಲೇಟ್ ಎಲ್ಲ ಮಾಡಿಸ್ತೀರಾ ಅಂದರೆ ಟೈಮ್ ತಗೊಳತ್ತೆ. ಅದು ಮುಗಿಸ್ಕೊಂಡು ನೀವು ಡೈರೆಕ್ಟ್ ವಾಪಸ್ ಬ್ಯಾಂಗ್ಳೂರ್ಗೆ ಬರ್ಬೋದು. ಇಲ್ಲ ಸ್ಟೇ ಮಾಡ್ತೀರಾ ಅಂದರೆ ಇನ್ನೊಂದಷ್ಟು ಪ್ಲೇಸಸ್ನ ನೀವು ನೋಡ್ಬೋದು. ಆಲ್ರೆಡಿ ನಾನು ಸ್ಕ್ರೀನಲ್ಲಿ ಎಷ್ಟೊಂದು ಪ್ಲೇಸಸ್, ಆಲ್ಮೋಸ್ಟ್ 20 ಪ್ಲೇಸಸ್ನ ಮೆನ್ಷನ್ ಮಾಡಿದ್ದೀನಿ. ನೀವು ಚೆಕ್ ಮಾಡಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೇಸಸ್ನ ವಿಸಿಟ್ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಡಿಫ್ರೆಂಟ್ ಆಗಿರೋ ವಿಡಿಯೋ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.